ಹಲೋ, ನಮಸ್ಕಾರ ಸ್ನೇಹಿತರೆ ಮತ್ತು ನನ್ನೆಲ್ಲ ಬಂಧು ಭಗಿನಿಯರಿಗೆ ಸ್ವಾಗತ. ಇವತ್ತಿನ ವಿಡಿಯೋ ಒಂದು ಒಳ್ಳೆ ಪ್ಲೇಸ್, ಬೆಂಗಳೂರಿಂದ ತುಂಬ ಹತ್ತಿರ ಇರೋ ಪ್ಲೇಸು, ತುಂಬ ಚೆನ್ನಾಗಿದೆ. ಲಾಂಗ್ ಡ್ರೈವ್ ಕೂಡ ಆಗುತ್ತೆ, ಪೀಸ್ಫುಲ್ ಆಗಿರೋ ಪ್ಲೇಸ್ ಕೂಡ ಆಗುತ್ತೆ, ತುಂಬ ನೋಡೋದು ಕೂಡ ಇರುತ್ತೆ. ಸೊ ಆ ಥರ ಒಂದು ಪ್ಲೇಸ್ ತೋರಿಸ್ತಿದ್ದೀನಿ. ಸೊ ನ್ಯೂ ಇಯರ್ ಹತ್ರ ಬರ್ತಿದೆ, ಎಲ್ಲ ಫ್ಯಾಮಿಲಿ ಟ್ರಿಪ್ಪು ಅದು ಇದು ಪ್ಲ್ಯಾನ್ ಮಾಡ್ತಿರ್ತೀರ. ಕೆಲವರು ಲೋ ಬಜೆಟ್ ಟ್ರಿಪ್ ಕೂಡ ಪ್ಲ್ಯಾನ್ ಮಾಡ್ತಾಯಿರ್ತೀರ. ಹತ್ತಿರದಲ್ಲಿ ಹೋಗಿ ಬರೋ ಥರ ಅಂಥದ್ದು ಪ್ಲ್ಯಾನ್ ಮಾಡ್ತಾಯಿರ್ತೀರ. ಸೊ ಅದರಿಂದ ಈ ವಿಡಿಯೋ ಮಾಡ್ತಾಯಿದ್ದೀನಿ, ನೋಡಿ, ತುಂಬ ಹೆಲ್ಪ್ಫುಲ್ ಆಗುತ್ತೆ. ಯಾರಾದರೂ ಪ್ಲ್ಯಾನ್ ಮಾಡ್ತೀರೋ ಅವ್ರಿಗೆ ಶೇರ್ ಕೂಡ ಮಾಡಿ. ಯೂಸ್ಫುಲ್ ಆಗಿದೆ, ಒಳ್ಳೆ ಪ್ಲೇಸ್ ಕೂಡ ಅನಿಸುತ್ತೆ ನಿಮಗೆ. ತುಂಬ ಪೀಸ್ಫುಲ್ ಆಗಿತ್ತು. ನಾವು ಮಗುನ ಕೂಡ ಕರ್ಕೊಂಡು ಹೋಗಿದ್ರಿ, 5 ತಿಂಗಳು ಮಗುನ ಕೂಡ ಕರ್ಕೊಂಡು ಹೋಗಿದ್ರಿ. ಇದು ಬೆಟ್ಟ ಕೂಡ ಇದೆ ಇದರಲ್ಲಿ ಹತ್ತೋದಕ್ಕೆ, ಬಟ್ ಡೈರೆಕ್ಟಾಗಿ ಕೂಡ ಹೋಗ್ಬೋದು. ವೆಹಿಕಲಲ್ಲೇ ಹೋಗ್ಬೋದು ಡೈರೆಕ್ಟಾಗಿ ಮೇಲಿಕ್ಕೆ. ಸೊ ಅದರಿಂದ ನಾವು ಬೆಟ್ಟ ಕೂಡ ಹತ್ಕೊಂಬಂದ್ರಿ ಮಗುನ ಎತ್ಕೊಂಡು. ತುಂಬ ಒಳ್ಳೆ ಜಾಗ ಕೂಡ ಆಗಿದೆ. ನೀವು ಒಂದು ಟೈಮ್ ಹೋಗಿ ಬನ್ನಿ ಅಂತ ಹೇಳ್ತಾ ವಿಡಿಯೋ ಸ್ಟಾರ್ಟ್ ಮಾಡ್ತೀನಿ. ನಾನು ಇವತ್ತು ನಿಮಗೆ ತೋರಿಸ್ತಾ ಇರೋ ಜಾಗ ಮಂದಾರಗಿರಿ ಅಂತ. ಇದು ತುಮಕೂರು ಹತ್ರ ಇದೆ. ಇದಕ್ಕೆ ಇನ್ನೊಂದು ಹೆಸರು ಬಸದಿ ಬೆಟ್ಟ ಅಂತ ಕೂಡ ಹೇಳ್ತಾರೆ. ಇದು ಜೈನರದು ಜಾಗ. ಇದು ಫುಲ್ಲು ಜೈನರದು ದೇವಸ್ಥಾನಗಳಿದೆ, ಜೈನರು ಪೂಜಿಸೋ ಸ್ಟ್ಯಾಚುಗಳಿದ್ದಾವೆ, ಅವ್ರದ್ದು ಮೂರ್ತಿಗಳಿದ್ದಾವೆ. ಬಟ್ ಏನಂದರೆ ಪೀಸ್ಫುಲ್ ಆಗಿದೆ ಜಾಗ, ತುಂಬ ಪೀಸ್ಫುಲ್ಲಾಗಿ ನೀಟಾಗಿ. ಅವರು ಜೈನರು ಗೊತ್ತಲ್ಲ ನಿಮಗೆ, ಯಾವುದೇ ಊದ್ಗಡ್ಡೆ ಹಚ್ಚಲ್ಲ, ಪೂಜೆಗೆ ಹೂವು ಹಾರ ಏನೂ ಹಾಕಲ್ಲ, ಜಸ್ಟ್ ಹೋಗಿ ಮುಕ್ಕೊಂಡು ಬರೋದು ಆ ಥರ. ಸೊ ಆಲ್ಮೋಸ್ಟ್ ಎಲ್ಲ ನಮ್ಮ ಹಿಂದೂ ಕಲ್ಚರ್ ಥರನೇ ಇರುತ್ತೆ. ಅಲ್ಲಿ ಹೋದರೆ ಇಷ್ಟ ಆಗುತ್ತೆ. ಸರಿ, ಹೋಗಿ ಬನ್ನಿ. ಹಾಗೆ ಹೇಳ್ದಂಗೆ ನಾನು ಲಾಂಗ್ ಡ್ರೈವ್ ಕೂಡ ಆಗುತ್ತೆ ನೋಡಿ. ಆಲ್ಮೋಸ್ಟ್ ಇದು ತುಮಕೂರು ಹತ್ರ ಇರೋದ್ರಿಂದ ನಾವು ಬೆಂಗಳೂರಿಂದ ಹೊರಟ್ರೆ ಒಂದು ಲಾಂಗ್ ಡ್ರೈವ್ ಕೂಡ ಆಗುತ್ತೆ. ಅದೊಂದು ಗಂಟೆಗೆ ಬಿಟ್ಟರೂ ಕೂಡ ಹೋಗಿ ರೀಚ್ ಆಗ್ಬೋದು ಆರಾಮಾಗಿ. ಆ ಥರ ಏನು ಪ್ರಾಬ್ಲಮ್ ಇಲ್ಲ. ಲೇಟ್ ಆದರೆ ಹೋಗೋಕ್ಕಾಗಲ್ಲ ಅನ್ನೋ ಥರ. ನಾವು ಸ್ವಲ್ಪ ಬೇಗನೆ ಹೊರಟಿದ್ರಿ, ಅಂದರೆ ಬೇಗ ಅಂದರೆ ತುಂಬ ಬೇಗ ಏನು ಅರ್ಲಿ ಮಾರ್ನಿಂಗ್ ಏನು ಹೊರಟಿಲ್ಲ. ಒಂದು 9-10 ಗಂಟೆಗೆ ನಾವು ಹೊರಟಿದ್ದು. ಮಗು ಇರೋದ್ರಿಂದ ಸ್ನಾನ ಮಾಡಿಸಿ ಎಲ್ಲ ರೆಡಿಯಾಗಿ ಹೋಗೋಷ್ಟೊತ್ತಿಗೆ ಆಯಿತು. ಸೊ ಜಾಸ್ತಿ ಟೈಮ್ ಏನು ತೊಗೊಂಡಿಲ್ಲ. ಹೋಗಿ ರೀಚ್ ಆಗ್ದಂಗೆ ನಮಗೆ ಗೇಟ್ ಹತ್ರ ಎಂಟ್ರಿ ಫೀ ಕೊಡಬೇಕು ಪಾರ್ಕಿಂಗ್ಗೆ. ಸೊ ಅದೊಂದೇ ಫೀಸ್ ಇರೋದು, ಎಂಟ್ರಿ ಫೀ ಮಾತ್ರ. ಮತ್ತು ಒಳಗೆ ಹೋಗೋದಕ್ಕೆ ಒಂದು 5 ರೂಪೀಸ್ 10 ರೂಪೀಸ್ ತೊಗೊತಾರೆ ಅಷ್ಟೇ. ಸೊ ಇಲ್ಲಿ ನೋಡ್ತಿದ್ದೀರಲ್ಲ, ಇದು ಎಂಟ್ರಿ ಫೀಸು, ಪಾರ್ಕಿಂಗ್ ಇದು. ಸೊ ಇಲ್ಲಿ ಪಾರ್ಕಿಂಗ್ ಎಂಟ್ರಿ ಫೀಸ್ ತೊಗೊಂಡು ನೀವು ಮುಂದೆ ಹೋಗಿ ಲೆಫ್ಟ್ ಸೈಡಲ್ಲಿ ಪಾರ್ಕ್ ಮಾಡ್ಕೋಬೋದು. ಅಲ್ಲೇ ಕೆಳಗೆ ನಿಮಗೆ ಫಸ್ಟು ಸ್ಟ್ಯಾಚು ಸಿಗುತ್ತೆ, ನಾವು ಗೋಮಟೇಶ್ವರ ಅಂತಿರಲ್ಲ ಆ ಥರ ಸ್ಟ್ಯಾಚು ಸಿಗುತ್ತೆ. ಸೊ ಅದನ್ನು ನೋಡಿಕೊಂಡು ಅಲ್ಲೇ ಒಂದು ದೇವಸ್ಥಾನ ಕೊಡಿದೆ ನೋಡಿಕೊಂಡು, ಅದಾದಮೇಲೆ ನೀವು ಮಂದಾರಗಿರಿ ಬೆಟ್ಟದ ಮೇಲೆ ಹೋಗಬೇಕು. ಫಸ್ಟ್ ನಾವಿಲ್ಲಿ ಪಿಕಾಕ್ ಟೆಂಪಲ್ ಇದೆಯಲ್ಲ, ಪಿಕಾಕ್ ಟೆಂಪಲ್ಲು ಮತ್ತು ಇಲ್ಲಿ ನೋಡ್ತಿದ್ದೀರಲ್ಲ ಸ್ಟ್ಯಾಚು, ಅವೆರಡು ಕೂಡ ಕೆಳಗೆ ನೋಡಿಕೊಂಡು, ಅದಾದಮೇಲೆ ನೋಡ್ಕೊಂಡು ವಾಪಸ್ ಬಂದು ಮತ್ತೆ ಅಲ್ಲಿಂದ ಮುಂದೆಯಿಂದನೇ ಆಟೋ ಸಿಗುತ್ತೆ ಬೆಟ್ಟದ ಮೇಲೆ ಹೋಗೋಕ್ಕೆ. ಇನ್ ಕೇಸ್ ನೀವು ವೆಹಿಕಲ್ ಬಂದಿಲ್ಲ ಅಂದರೆ, ವೆಹಿಕಲ್ ಬಂದರೆ ಡೈರೆಕ್ಟಾಗಿ ವೆಹಿಕಲ್ನ ಬಿಡುತ್ತೆ, ಅದಕ್ಕೇನು ಎಕ್ಸ್ಟ್ರಾ ಚಾರ್ಜಸ್ ಇಲ್ಲ. ಈ ಕೆಳಗೆ ಪಿಕಾಕ್ ಟೆಂಪಲ್ಲು ಮತ್ತು ಸ್ಟ್ಯಾಚು ನೋಡೋಕ್ಕೆ ಚಾರ್ಜ್ ಮಾಡ್ತಾರೆ 10 ರೂಪೀಸ್ ಪರ್ ಪರ್ಸನ್ನು. ಚಪ್ಪಲಿ ಹಾಕೊಂಡು ಹೋಗಿಲ್ಲ, ಚಪ್ಪಲಿಯಲ್ಲಿ ಕೊಟ್ಟು ಹೋಗಬೇಕು. ಚಪ್ಪಲಿ ಕೂಡ 5 ರೂಪೀಸ್ ಪರ್ ಪೇರ್ ತೊಗೊತಾರಲ್ಲಿ. ಸೊ ಇಲ್ಲಿ ನಾವೆಲ್ಲ ಕೊಟ್ರಿ, ಎಲ್ಲ ಆಯಿತು. ಒಳಗೆ ಹೋದ್ರಿ, ಎಂಟ್ರಿ ಆಯಿತು. ಒಳಗಿಂದ ಫಸ್ಟು ಸ್ಟ್ಯಾಚು ನೋಡ್ಕೊಂಡ್ರಿ, ಸ್ಟ್ಯಾಚು ದರ್ಶನ ಮಾಡಿಕೊಂಡು ಪಕ್ಕದಲ್ಲೇ ಪಿಕಾಕ್ ಟೆಂಪಲ್ ಕೂಡ ಇದೆ. ಅಲ್ಲಿಂದ ವಿಡಿಯೋ ಮಾಡಿ ನೋಡ್ತಿದ್ರು. ಕೆಲವರು ಬೆಟ್ಟದ ಮೇಲೆ ವೆಹಿಕಲ್ ಇಲ್ಲಾಂದರೆ ನಡ್ಕೊಂಡು ಕೂಡ ಹೋಗ್ಬೋದು. ಮೆಟ್ಲುಗಳು ಕೂಡ ಇದೆ ಡೈರೆಕ್ಟಾಗಿ. ಇಲ್ಲಿ ನೋಡಿದ್ರಲ್ಲ, ವೈಟ್ ಪೇಂಟ್ ಮಾಡಿದ್ದಾರೆ, ಬಿಸಿಲೇನು ಸುಡೋದಿಲ್ಲ. ಸೊ ಅಲ್ಲಿ ಬೆಟ್ಟ ಹತ್ಕೊಂಡು ಕೂಡ ಹೋಗ್ಬೋದು. ಮಗು ಇರೋದ್ರಿಂದ ಡೈರೆಕ್ಟಾಗಿ ನಾವು ಗಾಡಿಯಿಂದ ಮೇಲಿಕ್ಕೆ ಹೋಗಿದ್ರಿ, ಡೈರೆಕ್ಟಾಗಿ ಮೇಲೇ ಸೀದಾ ಡೈರೆಕ್ಟಾಗಿ ಹೋಗುತ್ತೆ. ಬಟ್ ಏನಂದರೆ ನಾವು ಬ್ಯಾಕ್ ಸೈಡಿಂದ ಬರ್ತೀರಿ, ಇವರು ಫ್ರಂಟಿಂದ ಬರ್ತಾರೆ, ನಾವು ಬ್ಯಾಕ್ ಸೈಡಿಂದ ಬರ್ತೀರಿ. ಬೆಟ್ಟದಲ್ಲಿ ಅಷ್ಟೇ ಡಿಫ್ರೆನ್ಸು. ಹಿಂದೆಯಿಂದ ನೋಡ್ಕೊಂಬರ್ತೀರಿ, ಇವರು ಮುಂದೆಯಿಂದ ಅಲ್ಲೊಂದು ಮೇಲೆ ಟ್ರೀ ಇದೆ, ಅಲ್ಲಿ ಕಾಣಿಸ್ತಿದೆಯಲ್ಲ ಒಂದು ಮರ, ಆ ಮರದ ಹತ್ರ ಮುಂದೆಯಿಂದ ಬರ್ತಾರೆ ಇವರು, ನಾವು ಆ ಮರದ ಹಿಂದೆಯಿಂದ ಬರ್ತೀರಿ, ಅಷ್ಟೇ ಡಿಫ್ರೆನ್ಸು. ಪಿಕಾಕ್ ಟೆಂಪಲ್ಲು ನೋಡೋಕೆ ಹೊರಗಡೆಯಿಂದ ತುಂಬ ಚೆನ್ನಾಗಿದೆ. ಒಳಗೇನು ತುಂಬ ಧ್ಯಾನ ಮಂದಿರ ಥರ ಇದೆ. ಒಂದು ಯಾವುದೋ ಗುರೂಜಿದು ಸ್ಟ್ಯಾಚು ಇದೆ ಒಳಗೆ. ಸೊ ಅದನ್ನು ಬಿಟ್ಟರೆ ಬೇರೇನಿಲ್ಲ. ಫೋಟೋಗಳು ಬೋರ್ಡ್ ಇದೆ. ಸೊ ಚಿತ್ರೀಕರಣ ಮಾಡೋಕ್ಕೆ ಬಿಡಲಿಲ್ಲ ಒಳಗೆ, ಅದರಿಂದ ತುಂಬ ಜಾಸ್ತಿ ಚಿತ್ರೀಕರಣ ಮಾಡಿಲ್ಲ ಒಳಗೆ. ಇದು ಗುರುಜಿದೊಂದು ಸ್ವಾಮೀಜಿ ಇದೆ ಅಷ್ಟೇ, ಸ್ವಾಮೀಜಿದು ಮೂರ್ತಿ ಇದೆ ಅಷ್ಟೇ, ಇನ್ನೇನಿಲ್ಲ. ಅವ್ರಿಗೆ ಸೈಡಲ್ಲೆಲ್ಲ ಬೋರ್ಡುಗಳಿದೆ, ಅವ್ರದ್ದು ಜೀವನ ಶೈಲಿ ಹೆಂಗಿತ್ತು, ಅವಾಗ ಹೆಂಗೆ ಬಂದರು, ಹೆಂಗೆ ಸ್ಥಾಪನೆ ಆಯಿತು ಅಂತೆಲ್ಲ. ಅದನ್ನು ಬಿಟ್ಟರೆ ಇನ್ನೇನು ಅಷ್ಟೊಂದೇನು ನೋಡೋದಿಲ್ಲ ಅಲ್ಲಿ. ಅದಾದಮೇಲೆ ಫೋಟೋಸ್ ಎಲ್ಲ ತೊಗೊಂಡು ನಾವು ಸೀದಾ ಬೆಟ್ಟದ ಕಡೆ ಹೊರಟ್ರಿ. ಬೆಟ್ಟ ಇಲ್ಲಿ ನೋಡ್ತಿದ್ದೀರಲ್ಲ, ವೈಟ್ ಪೇಂಟ್ ಹಾಕಿದಾರಲ್ಲ, ಸೊ ಇಲ್ಲಿಂದ ಇದೇ ಎಂಟ್ರೆನ್ಸು. ಇಲ್ಲಿಂದ ನಾವು ಬೆಟ್ಟ ಹತ್ಕೊಂಡು ಹೋಗೋರು ಜಾಗ ಅದು. ಅಲ್ಲಿಂದ ಹತ್ಕೊಂಡು ಹೋಗ್ಬೋದು. ತುಂಬ ಏನು ಸ್ಟೀಪ್ ಇಲ್ಲ, ಸ್ಟೆಪ್ಸ್ ಇರೋದ್ರಿಂದ ಆರಾಮಾಗಿ ಹೋಗ್ಬೋದು ಅಂತ ಅನಿಸ್ತು. ತುಂಬ ದೊಡ್ಡದೇನಲ್ಲ, ಒಂದೇ ಸಿಂಗಲ್ ಪೀಸ್ ಬೆಟ್ಟ ಅದು. ಸೊ ನಾವು ಹೋಗ್ತಾ ಈ ಕಡೆ ಕಾರಲ್ಲಿ ಹೋಗೋರ್ಗೆ ಏನಂದರೆ ಅಡ್ವಾಂಟೇಜು, ಇನ್ನೊಂದು ಜಾಗ ಅಲ್ಲಿ ಕೆರೆ ಬರುತ್ತೆ ಸೆಂಟ್ರಲ್ಲಿ. ಕೆರೆ ಹತ್ರನೂ ಕಾರೆಲ್ಲ ನಿಲ್ಲಿಸಿ ಕೆರೆ ಹತ್ರ ಹೋಗಿ ನೋಡ್ತಾ ಇರ್ತಾರೆ. ಯಾಕಂದರೆ ಈ ಹಿಂದಿಯವರೆಲ್ಲ ಹೊರ ರಾಜ್ಯದಿಂದ ಬಂದಿರ್ತಾರಲ್ಲ, ಅವ್ರಿಗೆಲ್ಲ ಸ್ವಲ್ಪ ಕೆರೆಗಳು ಕೂಡ ಜಾಸ್ತಿ ಇರಲ್ಲ ಆ ಕಡೆ.
ಸೊ ಅದರಿಂದ ಅವ್ರು ನೀರು ಕಂಡ್ರೆ ಅವ್ರಿಗಿಷ್ಟ. ಸೊ ಕೆರೆನ ಕೂಡ ನೋಡ್ತಾರೆ. ನಾವು ಇಲ್ಲಿ ಹುಟ್ಟಿ ಬೆಳೆದವ್ರಿಗೆಲ್ಲ ಸ್ವಲ್ಪ ಕೆರೆ ಎಲ್ಲ ಮಾಮೂಲಿ ನಮಗೆ. ಈ ಹಿಂದಿಯವ್ರಿಗೆ ಸ್ವಲ್ಪ ಕೆರೆ ನೀರು ಎಲ್ಲ ಜಾಸ್ತಿ ಕಾಣಿಸಿರಲ್ಲ ಅವ್ರ ಜೀವನದಲ್ಲಿ. ಯಾಕಂದರೆ ಆಲ್ರೆಡಿ ಎಲ್ಲ ಅಲ್ಲಿ ಹೊರಗಡೆ ಎಲ್ಲ ಮುಗಿಸ್ಬಿಟ್ಟಿದ್ದಾರೆ ಯೂಸ್ ಮಾಡಿ, ನೀರು ಇಲ್ದಂಗೆ ಮಾಡಿ, ಗಾಳಿನೆಲ್ಲ ಪೊಲ್ಯೂಷನ್ ಮಾಡಿ. ಡೆಲ್ಲಿಯಲ್ಲಿ ಈಗ ಆಲ್ರೆಡಿ ನೋಡ್ತಿದ್ದೀರಲ್ಲ ನ್ಯೂಸಲ್ಲಿ, ಪೊಲ್ಯೂಟೆಡ್ ಏರು. ಸೊ ಆ ರೀತಿ ಅವರೆಲ್ಲ ಇಲ್ಲಿಗೆ ಬರ್ತಾರೋ ರೀಸನ್ನೇ ಅದು. ಸೊ ಆ ಥರ ಕೆರೆ ಒಂದಿದೆ, ಅಲ್ಲಿ ನೋಡೋದಕ್ಕೆಲ್ಲ ಅವರೇ ನಿಂತಿದ್ರು. ಅದಾದಮೇಲೆ ಇನ್ನೂ ಸ್ವಲ್ಪ ಮುಂದೆ ಹೋದರೆ ಈ ಥರ ಪಾರ್ಕಿಂಗ್ ಸಿಗುತ್ತೆ ನಿಮಗೆ. ಪಾರ್ಕಿಂಗಲ್ಲಿ ಪಾರ್ಕ್ ಮಾಡಿದ ತಕ್ಷಣ ಸ್ವಲ್ಪ ಏನೋ ಮಧ್ಯಾಹ್ನ ಆಗಿದ್ರೆ ಊಟಕ್ಕೆ ಹೋಟ್ಲಂತೂ ಇಲ್ಲ, ಬಟ್ ಜೋಳ, ಎಳ್ನೀರು, ಆ ಥರದ್ದು ಸ್ನ್ಯಾಕ್ಸು, ಚಾಟ್ಸು ಈ ಥರದ್ದೆಲ್ಲಂತೂ ಸಿಗುತ್ತೆ. ಸೊ ಆ ಥರದ್ದೇನಂತೂ ತೊಗೊಂಡು ನೀವು ಮೇಲೆ ಬೆಟ್ಟ ಸ್ವಲ್ಪ ಒಂದು ಅರ್ಧ ಕಿಲೋಮೀಟ್ರ್ ಇಲ್ಲ ಅಷ್ಟು ಮೇಲಕ್ಕೆ ಹೋಗ್ಬೇಕು ಅಷ್ಟೇ, ಇನ್ನೇನಿಲ್ಲ. ಹತ್ತಿರ ಬಂದುಬಿಟ್ಟಿದ್ರಿ. ನಾವು ಹಂಗೆ ಪಾರ್ಕ್ ಮಾಡಿ ಒಂದು ಸ್ವಲ್ಪ ಎಳ್ನೀರು ಕುಡ್ಕೊಂಡು ಸ್ಟಾರ್ಟ್ ಮಾಡಿದ್ರಿ. ಬಿಸಿಲು ಜೋರಾಗಿತ್ತಲ್ಲ, ಎಳ್ನೀರು ಕುಡಿದು ಹೊರಟ್ರಿ. ಅಲ್ಲಿಂದ ಗೇಟು ನೀವು ಕಾಣಿಸಿ ನೋಡಿ, ಇಷ್ಟೇ ಹತ್ತಬೇಕಾಗಿರೋದು ನಾವು. ಆ ಗೇಟಿಂದ ಸ್ವಲ್ಪ ಮೇಲಕ್ಕೆ ಟಾಯ್ಲೆಟ್ಸ್ ಕೂಡ ಇದೆ ಅಲ್ಲೇ ಪಾರ್ಕಿಂಗಲ್ಲೇ. ಟಾಯ್ಲೆಟ್ಸು, ತಿಂಡಿ ಇಲ್ಲ ನೀರು ತಿನ್ಕೊಂಡು ನೀವು ಸ್ಟಾರ್ಟ್ ಮಾಡ್ಕೋಬೋದು. ಸೊ ಇಲ್ಲಿಂದ ಈ ಗೇಟಿಂದ ಅಲ್ಲಿ ಗೋಪುರ ಕಾಣಿಸ್ತಿದೆ, ಅಲ್ಲಿವರೆಗೂ ಹತ್ತಬೇಕಷ್ಟೇ. ಒಳ್ಳೆ ವ್ಯೂ ಕೂಡ ಸಿಗುತ್ತೆ. ಅಕ್ಕಪಕ್ಕ ದೂರದಲ್ಲಿರೋ ಕೆರೆ, ನಾವು ಬಂದಿದ್ದ ರೋಡಲ್ಲಿ ಕೆರೆ ಇತ್ತಲ್ಲ, ಅಲ್ಲಿ ಪ್ರತಿಯೊಂದು ಕಾಣ್ಬೋದು ದೂರದಿಂದ. ಮೇಲೆ ತುಂಬ ಫುಲ್ ಮೇಲೆ ಹೋದ್ಮೇಲೆ ಎಲ್ಲ ಕಡೆ ಕಾಣುತ್ತೆ ನಿಮಗೆ. ಕೆಳಗವರೆಗೂ ಕ್ಲೀನಾಗಿ ಕಾಣುತ್ತೆ. ಸೊ ಇಲ್ಲಿ ಕೂಡ ಚಪ್ಪಲಿ ಬಿಟ್ಟು ಹೋಗಬೇಕು. ಚಪ್ಪಲಿ ಕೂಡ ಇಲ್ಲಿ ದುಡ್ಡು ತೊಗೊತಾರೆ. ಸೊ ಅದನ್ನು ಬಿಟ್ಟು ಬೇರೆ ಏನು ಎಂಟ್ರಿ ಫೀ ಆ ಥರ ಏನಿಲ್ಲ. ಸೀದಾ ಒಳಗೆ ಹೋಗ್ಬೋದು, ದರ್ಶನ ಮಾಡ್ಕೋಬೋದು, ಗದ್ದಿಗೆಯಲ್ಲಿರೋ ಎಲ್ಲ ದೇವ್ರುಗಳನ್ನ ನೋಡ್ಕೋಬೋದು. ನೋಡ್ತಾ ಕೊನೆಗೆ ಅಲ್ಲಿ ಹಿಂದೆಗಡೆ ಒಂದು ಮರ ಇದೆ, ಅದೇ ಒಂದು ಅಟ್ರ್ಯಾಕ್ಷನು. ಆ ಮರದ ಹತ್ರ ಇರೋ ಕಲರ್ ಪೇಂಟಿಂಗ್ಸು, ಜನ ಕೂತ್ಕೊಂಡು ಕೇಳ್ತಾ ಇರೋ ಕಥೆದು ಒಂದು ದೃಶ್ಯ ಅಲ್ಲಿ ಕಾಣುತ್ತೆ ನಿಮಗೆ. ಅಲ್ಲಿಂದ ವ್ಯೂ ಕೂಡ ತುಂಬ ಚೆನ್ನಾಗಿದೆ. ಅದು ಮಾತ್ರ ಮಿಸ್ ಮಾಡ್ಕೊಂಬೇಡಿ. ಅಲ್ಲಿ ಫೋಟೋ ಸೆಷನ್ಗೆ ಒಳ್ಳೆ ಸ್ಪಾಟ್ ಕೂಡ ಅದು. ನೋಡಿ, ನಾನು ಬರ್ತಿದ್ದೀನಲ್ಲ, ಈ ಜಾಗ ನಾನು ಹೇಳಿದ್ದು. ಇಲ್ಲಂತೂ ಈ ಮರನೇ ಅಟ್ರ್ಯಾಕ್ಷನ್ ಇಲ್ಲಿ ಪ್ಲೇಸಲ್ಲಿ. ಅಲ್ಲಿ ಕೆಳಗಿಂದನೂ ಕಾಣಿಸೋದಿದೆ. ಸೊ ಇಲ್ಲಿ ಫೋಟೋ ಸೆಷನ್ನು, ಇಲ್ಲಿಂದ ಮೇಲಿಂದ ವ್ಯೂ ಇಂದ ಫೋಟೋ ಬ್ಯಾಕ್ಗ್ರೌಂಡು ತುಂಬ ಚೆನ್ನಾಗಿ ಬರುತ್ತೆ. ಸೊ ಇದೆಲ್ಲ ನೀವು ಮಿಸ್ ಮಾಡ್ಕೊಳ್ಳೇಬಾರ್ದು. ಸೊ ಈ ಜಾಗದಲ್ಲಿ ಇದೆ ಲಾಸ್ಟು. ಇಲ್ಲಿ ಕುತ್ಕೊಂಡು ವಿಶ್ರಾಂತಿ ಮಾಡೋಕ್ಕೆ ಕೂಡ ಜಾಗ ಇದೆ ಚೆನ್ನಾಗಿ. ಎಲ್ಲ ಕಡೆ ಗ್ರೇನೇಟ್ ಹಾಕ್ಸಿ ಕ್ಲೀನಾಗಿ ನೀಟಾಗಿ ಮೇಂಟೈನ್ ಮಾಡಿದ್ದಾರೆ. ಒಂದು ರೌಂಡ್ ಹಾಕ್ಕೊಂಡು ಮತ್ತೆ ರಿಟರ್ನ್ ಅಲ್ಲಿಂದ ಹೆಂಗೆ ಬಂದರೂ ಹಂಗೆ ರಿಟರ್ನ್ ಹೊರಡೋದಷ್ಟೇ. ಸೊ ನೀವು ಈ ಜಾಗನ ಒಂದು ಒಳ್ಳೆ ಹತ್ತಿರದಲ್ಲಿ ಒಂದು ಒಳ್ಳೆ ಜಾಗ ಹುಡುಕ್ತಾಯಿದ್ರೆ ಅಂದರೆ ಇದು ಬೆಸ್ಟು ಒನ್ ಡೇ ಟ್ರಿಪ್ಗೆ ಅಂತ ಹೇಳ್ತಾ ಇದ್ದೀನಿ. ಸೊ ನೀವು ಕೂಡ ಮಿಸ್ ಮಾಡಬೇಡಿ, ಹೋಗಿ ಬನ್ನಿ. ಯಾರಾದರೂ ಹೋಗೋ ಪ್ಲ್ಯಾನ್ ಮಾಡ್ತಿದ್ದೀರೋ ಅವ್ರಿಗೆ ಈ ವಿಡಿಯೋ ಶೇರ್ ಮಾಡಿ. ನೀವೇನಾದರೂ ಇನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾನು ಹಾಕೋ ಪ್ರತಿಯೊಂದು ವೀಡಿಯೋಗೂ ನಿಮಗೆ ನೋಟಿಫಿಕೇಷನ್ ಬರುತ್ತೆ. ಯಾವುದು ಮಿಸ್ ಮಾಡ್ಕೊಂಬೇಡಿ. ನಿನ್ನೆ ಮೊನ್ನೆ ವೀಡಿಯೋದಲ್ಲಿ ಆಲ್ಮೋಸ್ಟು ಎಲ್ಲ ಮುಗಿಸಿದ್ದೀನಿ. ಗೌಡಗೆರೆ ಚಾಮುಂಡೇಶ್ವರಿದು ವಿಡಿಯೋ ರಿಲೀಸ್ ಮಾಡಿದ್ದೀನಿ, ಮತ್ತು ಮೈಸೂರು ಝೂ ಕೂಡ ಮಾಡಿದ್ದೀನಿ. ಸೊ ಎಲ್ಲ ಹೋಗಿ ನೀವಿನ್ನೂ ವಾಚ್ ಮಾಡಿಲ್ಲ ಅಂದರೆ ಹೋಗಿ ವಾಚ್ ಮಾಡಿ, ಚೆಕ್ ಮಾಡಿ. ಯಾಕಂದರೆ ಈಗ ಟೂರ್ ಹೋಗೋ ಟೈಮ್ಗಳೆಲ್ಲ ಹಾಲಿಡೇಸ್ ಇರುತ್ತೆ, ಅದರಿಂದ ಚೆಕ್ ಮಾಡ್ಕೊಳ್ಳಿ. ಬೆಂಗಳೂರಿಂದ ಹೊರಡೋರ್ಗಂತೂ ನಾನು ಸಂಗಮದಿಂದ ಯಾವ್ಯಾವ ಪ್ಲೇಸ್ಗೆ ಹೋಗಿದ್ದೀರಿ ಅಂತೆಲ್ಲ ವೀಡಿಯೋ ಹಾಕಿದ್ದೀನಿ. ಸೊ ಅದೆಲ್ಲ ಚೆಕ್ ಮಾಡಿ ಅಂತ ಹೇಳ್ತಾ ವಿಡಿಯೋ ನೋಡಿ ಎಂಜಾಯ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು.